ಒಂದು ಮಾತು ತಿಳ್ಕೊ, ನಿನ್ನ ಮುಂಜಾನೆ ನಿನ್ನ ಹಿಡಿತದಲ್ಲಿಲ್ಲ ಅಂದರೆ ನಿನ್ನ ಜೀವನವು ನಿನ್ನ ಹಿಡಿತದಲ್ಲಿಲ್ಲ ಎಂದರ್ಥ. ನೀನು ನಿನಗೆ 1000 ಬಾರಿ ಸಮಾಧಾನ ಮಾಡಿಕೊಳ್ಳಬಹುದು, ಮೋಟಿವೇಶ್ನಲ್ ವಿಡಿಯೋಗಳನ್ನು ನೋಡಬಹುದು, ದಿನಚರಿಯನ್ನು ಬರೆಯಬಹುದು. ಆದರೆ ಬೆಳಿಗ್ಗೆ ಅಲಾರಾಂ ಬಾರಿಸಿದ ನಂತರವೂ ಹಾಸಿಗೆಯಲ್ಲೇ ಮಲಗಿ ಎದ್ದ ತಕ್ಷಣ ಫೋನ್ ಹಿಡಿದುಕೊಳ್ಳುತ್ತಿದ್ದರೆ ಪ್ರತಿದಿನವೂ ನೀನು ನಿನ್ನನ್ನು ಸರಾಸರಿ ಜೀವನಕ್ಕೆ ತರಬೇತಿ ಮಾಡಿಕೊಳ್ಳುತ್ತಿದ್ದೀಯ. ನೆನ್ಪಿಟ್ಕೊ, ಜೀವನ ಒಂದೇ ದಿನದಲ್ಲಿ ಹಾಳಾಗೋದಿಲ್ಲ. ಅದು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿಯೇ ಜಾರುತ್ತಾ ಹೋಗುತ್ತದೆ. ಎಲ್ಲಕ್ಕಿಂತ ದುಃಖದ ವಿಷಯ ಏನಂದರೆ, ಬಹುತೇಕ ಜನರಿಗೆ ಇದು ತಿಳಿದೇ ಇರೋದಿಲ್ಲ. ಸತ್ಯ ಏನೆಂದರೆ, ಹೆಚ್ಚಿನ ಜನರು ಅವರು ದುರ್ಬಲರಾಗಿರುವುದರಿಂದ ಸೋಲುವುದಿಲ್ಲ, ಅವರ ಮುಂಜಾನೆಯ ಅಭ್ಯಾಸಗಳು ದುರ್ಬಲವಾಗಿರುವುದರಿಂದ ಸೋಲುತ್ತಾರೆ. ಇಂದು ನಾನು ಬೆಳಗಿನ 5 ಶಕ್ತಿಶಾಲಿ ಅಭ್ಯಾಸಗಳನ್ನು ಹೇಳ್ತೇನೆ. ಇವು ನಿನ್ನೊಳಗಿನ ಫೋಕಸ್, ಆತ್ಮವಿಶ್ವಾಸ ಮತ್ತು ಆತ್ಮಗೌರವವನ್ನು ಬಲಪಡಿಸುತ್ತದೆ. ಜೊತೆಗೆ ನಿನ್ನ ಸಂಪೂರ್ಣ ದಿನವನ್ನು ನಿನ್ನ ಹಿಡಿತದಲ್ಲಿ ಇಡುತ್ತದೆ. ನಂಬರ್ 1, ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದೇಳು. ಇದನ್ನು ನಿನ್ನ ನಿಯಮವನ್ನಾಗಿ ಮಾಡು. ಯಾವುದೇ ಕಾರಣಕ್ಕೂ ಅದನ್ನು ಮುರಿಯಬೇಡ. ರಾತ್ರಿ ತಡವಾಗಿ ಮಲಗಿದ್ದರೂ, ಸ್ವಲ್ಪ ಸುಸ್ತಾಗಿದ್ದರೂ ಅಲಾರಾಂ ಬಾರಿಸಿದ ಕೂಡಲೇ ಎದ್ದೇಳು. ಸ್ನೂಸ್ ಮಾಡಿ ಮತ್ತೆ ಮಲಗಬೇಡ. ಯಾಕೆಂದರೆ ಪ್ರತಿಯೊಂದು ಸ್ನೂಸ್ ನಿನ್ನ ಮೆದುಳಿಗೆ ಶಿಸ್ತು ಆಯ್ಕೆಯ ವಿಷಯ ಎಂದು ಕಲಿಸುತ್ತದೆ. ಆದರೆ ನೀನು ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದರೆ ನಿನ್ನ ದೇಹ ಅದೇ ಸಮಯಕ್ಕೆ ಹೊಂದಿಕೊಳ್ಳುತ್ತದೆ. ರಾತ್ರಿ ನಿದ್ರೆಯು ಸಹಜವಾಗಿಯೇ ಬೇಗ ಬರುತ್ತದೆ. ನಂಬರ್ 2, ಎದ್ದ ತಕ್ಷಣ ದೇಹವನ್ನು ಚಲಿಸು. ಮೊದಲು 1 ಗ್ಲಾಸ್ ನೀರು ಕುಡಿ. ಸಾಧ್ಯವಾದರೆ ಸ್ವಲ್ಪ ಓಡು ಅಥವಾ ವೇಗವಾಗಿ ನಡೆ. ನಂತರ 20ರಿಂದ 30 ನಿಮಿಷ ಸರಳ ವ್ಯಾಯಾಮ ಮಾಡು. ಇದು ನಿನ್ನ ಹೃದಯದ ಬಡಿತವನ್ನು ಹೆಚ್ಚಿಸಿ, ರಕ್ತ ಸಂಚಾರವನ್ನು ಸುಧಾರಿಸಿ, ಮೆದುಳಿಗೆ ಹೆಚ್ಚು ಆಮ್ಲಜನಕ ತಲುಪಿಸುತ್ತದೆ. ಪರಿಣಾಮವಾಗಿ ಮನಸ್ಸು ಹೆಚ್ಚು ಎಚ್ಚರವಾಗಿರುತ್ತದೆ ಮತ್ತು ಫೋಕಸ್ ಹೆಚ್ಚಾಗುತ್ತದೆ. ನಂಬರ್ 3, ನಿನ್ನ ಮೆದುಳಿಗೆ ಒಳ್ಳೆಯ ಆಹಾರ ಕೊಡು. ವ್ಯಾಯಾಮದ ನಂತರ ದೇಹ ಸಕ್ರಿಯವಾಗಿರುತ್ತದೆ. ಈಗ ಅದಕ್ಕೆ ಸರಿಯಾದ ಇಂಧನ ಕೊಡು. ಬೆಳಿಗ್ಗೆ ಕೇವಲ ಟೀ, ಬಿಸ್ಕತ್ ಅಥವಾ ಜಂಕ್ ಫುಡ್ ತಿನ್ನಬೇಡ. ಹೆಚ್ಚು ಪ್ರೋಟೀನ್ ಇರುವ ಸ್ವಚ್ಛ ಮತ್ತು ನೈಸರ್ಗಿಕ ಆಹಾರ ತಿನ್ನು. ಹಣ್ಣುಗಳು, ತರಕಾರಿಗಳು ಮತ್ತು ಮನೆಯ ಸರಳ ಆಹಾರ ನಿನ್ನ ದೇಹಕ್ಕೂ ಮೆದುಳಿಗೂ ಉತ್ತಮ ಶಕ್ತಿ ನೀಡುತ್ತವೆ. ನೆನ್ಪಿಟ್ಕೊ, ಬೆಳಗಿನ ಉಪಹಾರ ಕೇವಲ ಹೊಟ್ಟೆ ತುಂಬಿಸಲು ಅಲ್ಲ, ನಿನ್ನ ದಿನಕ್ಕೆ ಶಕ್ತಿ ಮತ್ತು ಏಕಾಗ್ರತೆ ನೀಡಲು. ನಂಬರ್ 4, ಅತ್ಯಂತ ಮುಖ್ಯವಾದ ಕೆಲಸವನ್ನು ಮೊದಲು ಮುಗಿಸು. ಬೆಳಗಿನ ಸಮಯದಲ್ಲಿ ನಿನ್ನ ಮೆದುಳು ಅತ್ಯುತ್ತಮ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತದೆ. ಈ ಸಮಯವನ್ನು ಫೋನ್, ಸೋಷಿಯಲ್ ಮೀಡಿಯಾ ಅಥವಾ ಸಣ್ಣ ಪುಟ್ಟ ಕೆಲಸಗಳಲ್ಲಿ ವ್ಯರ್ಥ ಮಾಡಬೇಡ. ಒಂದು ನಿಯಮ ಮಾಡು, ಬೆಳಿಗ್ಗೆ 11 ಗಂಟೆಯ ಒಳಗೆ ನನ್ನ ಪ್ರಮುಖ ಕೆಲಸ ಮುಗಿಯಲೇಬೇಕು. ನೀನು ವಿದ್ಯಾರ್ಥಿಯಾಗಿದ್ದರೆ ಇದೇ ಸಮಯದಲ್ಲಿ ಕಷ್ಟವಾದ ವಿಷಯವನ್ನು ಓದು. ದಿನದ ಅತ್ಯಂತ ಕಠಿಣ ಕೆಲಸವನ್ನು ಬೆಳಿಗ್ಗೆಯೇ ಮುಗಿಸಿದರೆ ಉಳಿದ ದಿನ ತುಂಬ ಹಗುರವಾಗಿರುತ್ತದೆ. ನಂಬರ್ 5, ದಿನದ 3 ಪ್ರಮುಖ ಕೆಲಸಗಳನ್ನು ಮೊದಲೇ ನಿಗದಿಪಡಿಸು. ಪ್ರತಿದಿನ ಕೇವಲ 3 ಮುಖ್ಯ ಕೆಲಸಗಳನ್ನು ಬರೆ. ಅವು ಮುಗಿಯಲೇಬೇಕು ಎಂದು ನಿರ್ಧರಿಸು. ನಿನ್ನ ದಿನವನ್ನು ನೀನೇ ಯೋಜಿಸದಿದ್ದರೆ ಈ ಜಗತ್ತು ನಿನ್ನ ಸಮಯವನ್ನು ತನ್ನ ಕೆಲಸಗಳಿಗೆ ಬಳಸಿಕೊಳ್ಳುತ್ತದೆ. ನೋಟಿಫಿಕೇಷನ್ಗಳು, ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಜನರು ನಿನ್ನ ಗಮನವನ್ನು ಕದಿಯುತ್ತಾರೆ. ಆದ್ದರಿಂದ ಬೆಳಿಗ್ಗೆ ನಿನ್ನ ದಿನವನ್ನು ನೀನೇ ವಿನ್ಯಾಸ ಮಾಡು. ರಾತ್ರಿ ಮಲಗುವ ಮೊದಲು ಆ 3 ಕೆಲಸಗಳು ಪೂರ್ಣವಾಗಿವೆ ಎಂದು ಪರಿಶೀಲಿಸು. ಈ ಚಿಕ್ಕ ಚಿಕ್ಕ ಅಭ್ಯಾಸಗಳು ನಿಧಾನವಾಗಿ ನಿನ್ನ ವ್ಯಕ್ತಿತ್ವವನ್ನು ಬದಲಿಸುತ್ತವೆ. ಒಂದು ದಿನದಲ್ಲಿ ಜೀವನ ಬದಲಾಗುವುದಿಲ್ಲ, ಆದರೆ ಪ್ರತಿದಿನ ಸರಿಯಾದ ಅಭ್ಯಾಸಗಳನ್ನು ಮಾಡಿದರೆ ಒಂದು ದಿನ ಸಂಪೂರ್ಣ ಜೀವನವೇ ಬದಲಾಗಿರುತ್ತದೆ. ನೆನ್ಪಿಟ್ಕೋ, ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ,
ಅದು ಪ್ರತಿಯೊಂದು ಮುಂಜಾನೆಯ ಸರಿಯಾದ ನಿರ್ಧಾರದಿಂದ ಆರಂಭವಾಗುತ್ತದೆ.